ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಸೊಪ್ಪಿನ ಪಲ್ಯ ಮಾಡೋಕ್ಕೆ ಸೊಪ್ಪೆಲ್ಲ ಚೆನ್ನಾಗಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೀರೆ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲೆ ಕಾದೈತೆ. ಸಾಸಿವೆ ಹಾಕೋಣ. ನಾನು ಹೇಗೆ ಮಾಡ್ತೀನಿ ತೋರಿಸ್ತೀನಿ ನೋಡಿ. ಮೆಣಸಿನ್ಕಾಯಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸೊಪ್ಪಲ್ಲಿ ಎಷ್ಟು ಮೆಣಸಿನ್ಕಾಯಿ ಕಾಣಿಸಲ್ಲ, ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದೈತೆ, ಸಾಸಿವೆ ಹಾಕಿದ್ದೀನಿ. ಈಗ ಮೆಣಸಿನ್ಕಾಯಿನ ಅದನ್ನ ಹಾಕೋಣ. ಸೊಪ್ಪೆಲ್ಲ ಸಣ್ಣಗೆ 3 ಸಲ ತೊಳೆದ್ಬಿಟ್ಟು ಕೀರೆ ಸೊಪ್ಪಿದು ಸಣ್ಣ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಹೆಸ್ರು ಕಾಳು ಹಾಕಿ ಮಾಡ್ತೀನಲ್ವ, ಹೆಸ್ರು ಕಾಳು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ರಾತ್ರಿ ನೆನೆಸಿದ್ನಲ್ವ, ಇವಾಗ ಒಂದು 10 ನಿಮಿಷ ಬೇಯಿಸ್ಬಿಟ್ಟು ಇದನ್ನು ಸೊಪ್ಪೆಲ್ಲ ಸ್ವಲ್ಪ ಬಾಡಿದ್ಮೇಲೆ ಹೆಸ್ರು ಕಾಳು ಹಾಕೊಂಡ್ರೆ ಆಮೇಲೆ ಲಾಸ್ಟಿಗೆ ಕಾಯಿ ತುರಿ ಹಾಕಿ ತಿರುಗ್ಕೊಂಡ್ರೆ ಪಲ್ಯ ರೆಡಿ ಆಯ್ತದೆ. ನೋಡಿ ಹೆಂಗೆ ಮಾಡ್ತೀನಿ ಅಂತ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಬೇಗ ಈರುಳ್ಳಿ ಫ್ರೈ ಆಯ್ತದೆ. ಮತ್ತು ಸೊಪ್ಪು ಹೆಸ್ರು ಕಾಳಿಗೆ ಹಾಕಿರ್ತೀವಲ್ವ, ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಸೊಪ್ಪು ಜಾಸ್ತಿ ಉಪ್ಪಾಗ್ಬಿಡ್ತದೆ. ಸೊಪ್ಪು ಪಲ್ಯ ಮಾಡುವಾಗ ಉಪ್ಪು ಕಡಿಮೆ ಹಾಕ್ಬೇಕು ನೀವು ಯಾವಾಗಲೂ. ಸೊಪ್ಪು ಹಾಕೋಣ. ಸೊಪ್ಪು ಹಾಕೊಂಡೆ ನೀವು ನೋಡಿ. ಇವಾಗ ಸೊಪ್ಪಿಂದು ಅರ್ಧ ಭಾಗ ಬೆಂದದೆ. ಸೊಪ್ಪು ಇಷ್ಟು ಬೆಂದ ಮೇಲೆ ನಾವು ಹೆಸ್ರು ಕಾಳು ಹಾಕೊಳ್ಳೋಣ. ಕಾಯೆಲ್ಲ ತುರಿದು ಇಟ್ಕೊಂಡಿದ್ದೀವಿ. ಅದು ಬೇಯಿಸಿ ಇಟ್ಕೊಂಡಿದ್ವಲ್ವ ಹೆಸ್ರು ಕಾಳು, ನೆನೆಸಿದೆ ರಾತ್ರಿ. ಇವಾಗ ಸ್ವಲ್ಪ ಒಂದು 5 ನಿಮಿಷನ 10 ನಿಮಿಷನ ಬೇಯಿಸ್ಕೊಂಡ್ರೆ ಸಾಕು. ಸೊಪ್ಪೆಲ್ಲ ಒಗ್ಗರಣೆ ಹಾಕಿ ಒಂದು ಅರ್ಧ ಭಾಗ ಸೊಪ್ಪು ಬೆಂದ ಮೇಲೆ ಕಾಳು ಹಾಕ್ಕೊಂಡು ಮಿಕ್ಸ್ ಮಾಡಿ. ಇಲ್ಲಾಂದರೆ ಫಸ್ಟೇ ಹಾಕ್ಬಿಟ್ರೆ ಸೊಪ್ಪು ಬೇಯಲ್ಲ, ತಳ ಹಿಡಿದ್ಬಿಡ್ತದೆ ಹೆಸ್ರು ಕಾಳು. ನೋಡಿ, ಇವಾಗ ಪಲ್ಯ ರೆಡಿ ಆಯ್ತಾ ಇದೆ. ಆಮೇಲೆ ಇದು ಒಂದು 10 ನಿಮಿಷ ಕುಕ್ ಆದಮೇಲೆ ಇದು ಮಾಡೋಣ, ಕಾಯಿ ಹಾಕೊಳ್ಳೋಣ. ಚೆನ್ನಾಗಿರ್ತದೆ. ಬಿಸಿಲು ಬಂದ್ರೇ ಚೆಂದ. ಎಷ್ಟೇ ಮಳೆ ಹುಯ್ಲಿ, ಬಿಸಿಲು ಬಂದುಬಿಟ್ರೆ ಚೆನ್ನಾಗಿರುತ್ತೆ. ಗಮ್ಮು ಎಲ್ಲ ರೆಡಿ ಆದಲು. ಒಳಗೆ ಊಟ ಹಾಕ್ಕೊಟ್ಟು ಸೊಪ್ಪಿನ ಪಲ್ಯ ಸ್ನ್ಯಾಕ್ಸ್ ಇವತ್ತು. ಈ ಟೈಮಲ್ಲಿ ನೋಡಿ ಉಪ್ಪು ಹಾಕೊಳ್ಳಿ. ಕಾಳು ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀವಲ್ವ, ಈ ಟೈಮಲ್ಲಿ ನೋಡಿ ಉಪ್ಪು ಹಾಕೊಳ್ಳಿ. ಯಾಕೆಂದರೆ ಕಾಳು ಬೇಯುವಾಗ ಕಾಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿಗೆ ಹಾಕಿರ್ತೀವಲ್ವ, ಅದಕ್ಕೆ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಲಾಸ್ಟಿಗೆ ಇವಾಗ ಎಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ 5 ನಿಮಿಷ ಆಯಿತು. ಈಗ ಕಾಯಿ ತುರಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಲ್ಯ ಚೆನ್ನಾಗಿ ರುಚಿ ಬರುತ್ತೆ. ಕಾಯಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ. ತಿಂಡಿ ಇವತ್ತು ಮೊಳಕೆ ಸಾರು ಮಾಡಿದ್ನಲ್ವ, ಮೊಳಕೆ ಸಾರು ಐತೆ. ಅನ್ನ ಮುದ್ದೆನೇ ಮಾಡ್ತೀನಿ. ಶನಿವಾರ ಇವತ್ತು ಹಾಫ್ ಡೇ. ಮನೆಗೆ ಬರ್ತಾಳೆ ಮಧ್ಯಾಹ್ನ ಊಟಕ್ಕೆ, ಅದಕ್ಕೆ ಸ್ನ್ಯಾಕ್ಸಿಗೆ ಪಲ್ಯ ಮಾಡ್ತಾಯಿದ್ದೀನಿ. ಸೊಪ್ಪಿತ್ತು, ಕೀರೆ ಸೊಪ್ಪು ಕೊಟ್ಟು ಕಳಿಸಿತ್ತು ನಮ್ಮ ಅಕ್ಕ ಕಂಕೂರಿಂದ. ಚೆನ್ನಾಗಿತ್ತು, ಅದಕ್ಕೆ ಈ ಥರನೇ ಮಾಡಿದೆ. ಇದು ಕಾಳು ಬೇರೆ ಇತ್ತಲ್ವ, ಹುಳ್ಳಿಕಾಳು. ಹುಳ್ಳಿಕಾಳು ಜಾಸ್ತಿ ತಿನ್ನೋಕೆ ಹೋಗಲಾಳು. ಹೆಸ್ರು ಕಾಳು ಹಾಕಿ ಮಾಡಿಕೊಡೋದು ಮಕ್ಕಳಿಗೆ. ಹೆಸ್ರು ಕಾಳು, ಮೊಳಕೆ ಕಾಳು ಎಲ್ಲ ಮಾಡಿರಿ, ಎಲ್ಲರಿಗೂ ಒಳ್ಳೆಯದು, ತುಂಬ ಚೆನ್ನಾಗಿರ್ತದೆ. ಮೊಳಕೆ ಕಾಳು ತಿನ್ನಬೇಕು, ಬ್ರೈನ್ ಎಲ್ಲ ಚೆನ್ನಾಗಿ ಚುರುಕಾಯ್ತದೆ ಮಕ್ಕಳಿಗೆ. ಅದಕ್ಕೆ ಮಾಡಿದೆ. ಪೂಜೆ ಎಲ್ಲ ಮಾಡಿ ಬಂದಳು ನೋಡಿ. ಇವಾಗ ಪಲ್ಯ ರೆಡಿ. ಇದನ್ನು 2 ನಿಮಿಷ ಸಿಮ್ಮಲ್ಲಿ ಇಕ್ಬಿಡಿ. ಕಡಿಮೆ ಉರಿಲಿ ಇಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಸಾರೆಲ್ಲ ಬೇಯ್ತಿವಾಗ
ಊಟ ಮಾಡ್ತಾವಳೆ ಅವಳು. ಬನ್ನಿ. ಸೊಪ್ಪಿನ ಪಲ್ಯ ರೆಡಿ ಆಯ್ತು. ಇವಾಗ ಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಹಂಗೆ ಮುಚ್ಚಿಟ್ಬಿಡಿ ಸಿಮ್ಮಲ್ಲಿ. ಹೆಸ್ರು ಕಾಳು ಸಿಗಲ್ಲ, ಕಾಳು ಸಿಗಲ್ಲ, ಸೊಪ್ಪು ಸಿಗಲ್ಲ, ಕಾಯಿ ಸಿಗಲ್ಲ. ನಾವು ಜಾಸ್ತಿ ಉರಿ ಮಾಡಿಬಿಟ್ರೆ ಎಲ್ಲ ಸಿಗೋಯ್ತದೆ. ಸೊಪ್ಪಿನ ಟೇಸ್ಟೇ ಬೇರೆ ಆಗ್ಬಿಡ್ತದೆ. ಅದಕ್ಕೆ ಇವತ್ತು ಈ ಥರ ಮಾಡಿದ್ದೀನಿ. ಈ ಥರನೇ ಮಾಡಿಕೊಡೋದು ನಾನು ಸ್ನ್ಯಾಕ್ಸಿಗೆಲ್ಲ. ನಮಗೂ ಆಯ್ತದೆ, ಅವಳಿಗೂ ಆಯ್ತದೆ. ಒಂದು ಟೈಮಿಗೆಲ್ಲ ಆಯ್ತದೆ. ನಮ್ಮನೇಲಿ ಜಾಸ್ತಿ ನಾವು ಪಲ್ಯಗಳು ತಿನ್ನೋದು. ಸೊಪ್ಪಿನ ಪಲ್ಯ, ಈ ಥರ ಕಾಳು ಪಲ್ಯ ಎಲ್ಲ ಮಾಡಿದಾಗ ಜಾಸ್ತಿನೇ ಮಾಡ್ಕೊತೀವಿ ನಾವು. ಚೆನ್ನಾಗಿರ್ತದೆ. ಊಟಕ್ಕಿಂತ ಪಲ್ಯಗಳೇ ಜಾಸ್ತಿ ನಾವು. ಪಲ್ಯರಿಗೆ ಆಫ್ ಮಾಡೋಣ ಸಾಕು. ಸೊಪ್ಪಲ್ಲಿ ತಿನ್ಕೊಂಬ ಏನಾಗಲ್ಲ. ತಿಂತೀನಿ ಬೇಗ. ಬಿಸಿ ಬಿಸಿ ಅನ್ನನ ಆಫ್ ಮಾಡಿಲ್ವಾ? ನೇರಳೆಣ್ಣು ತಿಂದ್ಬಿಟ್ಲು. ಒಂದೆರಡು ಕೊಟ್ಟೆ ನಾನೇ. ಅಂಗಡಿಯಿಂದ ತಂದಿದ್ರಂತ. ಅದು ತಿಂದು ಗಂಟ್ಲೆಲ್ಲ ಕಡ್ಕೊತು, ಜ್ವರ ಬಂದ್ಬಿಡ್ತು. ಅದಕ್ಕೆ ಹೋಗಿರಲಿಲ್ಲ. ನೆನ್ನೆ ಫ್ರೈಡೇ, ಶುಕ್ರವಾರ. ಈಗ ಸ್ಯಾಟರ್ಡೇ ಏನೋ ಫಂಕ್ಷನ್ ಆದಂತೆ ಅಮ್ಮ ಫೋನ್ ಮಾಡಿದರು. ಇವತ್ತು ಒಯ್ತವಳೆ. ಸಿರಪೆಲ್ಲ ಹಾಕಿದ್ದು ಜ್ವರ ಬಿಟ್ಟವೆ. ಇವತ್ತು ಒಯ್ತವಳೆ. ಇವಾಗ ಊಟ ಕೊಟ್ಟಿದ್ದೀನಿ. ಬಿಸಿ ಅನ್ನ, ಮೊಳಕೆ ಸಾರಿಗೆ ಅನ್ನ ಮಾಡಿಕೊಡಂದ್ಲು. ಅದಕ್ಕೆ ಅದನ್ನೇ ಮಾಡಿಕೊಟ್ಟೆ. ಇವತ್ತು ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ಕಾಳು ಪಲ್ಯ ಇವಾಗ ಜಾಸ್ತಿ ಈಗೇನು ತಿನ್ನಲ್ಲ. ಸೊಪ್ಪಿನ ಪಲ್ಯ ಮಾಡಿದ್ದೀನಲ್ಲ. ಹಾಲೆಲ್ಲ ಇತ್ತು, ಬಿಸಿ ಮಾಡಿಟ್ಟೆ. ಸಾಂಬಾರು ಬಿಸಿ ಮಾಡಿದೆ. ಪಲ್ಯ ಆಯ್ತಲ್ಲ. ಅವಳಿಗೆ ಬಿಸಿದು ಅನ್ನ ಮಾಡಿದೆ. ನಮ್ಮ ಮನೆಯವ್ರು ಬಂದರೆ ಮುದ್ದೆ ಮಾಡಂದರೆ ಮುದ್ದೆ ಮಾಡ್ತೀನಿ, ಇಲ್ಲಾಂದ್ರೆ ಅನ್ನನೇ ಐತೆ. ಇವತ್ತು ಊಟ ಫ್ರೆಂಡ್ಸ್, ಇವತ್ತು ಸ್ಕೂಲಲ್ಲಿ ಏನೋ ಫಾದರ್ ಡೇ ಇವತ್ತಂತೆ. ಇನ್ನೂ ಒಂದು ವಾರ ಐತೆ ಫಾದರ್ ಡೇ. ಇವತ್ತೇ ಮಾಡಿಸ್ತಾರಂತೆ. ಅದಕ್ಕೆ ಏನೇನೋ ಗ್ರೀಟಿಂಗ್ ಥರ ಮಾಡಬೇಕಂತೆ. ಈ ಥರ ಮಾಡ್ಕೊಂಡವಳು. ಅಲ್ಲೋಗಿ ಇನ್ನೂ ಬೇರೆ ಥರ ಮಾಡಿಸ್ತಾರೆ. ಇದು ಮನೇಲಿ ಮಾಡಿದ್ದಾಳೆ ನೋಡಿ. ಉಲ್ಟಾ ಕಾಣಿಸ್ತೈತೇನೆ ಅವರಿಗೆ ನೋಡಿ. ಈ ಥರ ಮಾಡ್ಕೊಂಡವಳೆ ತೋರ್ಸೋಕ್ಕೆ. ಅಲ್ಲೋಗಿ ತಿರುಗು ಮತ್ತೆ ಅವಳು ಇದೆಲ್ಲ ಮಾಡಬೇಕು. ಇಲ್ಲಿ ಟ್ರಯಲ್ ಮಾಡ್ಕೊಂಡವಳೆ. ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತೀನಿ. ಏನಪ್ಪ ಥರನ ತಂದೆ. ಗಣೇಶ ಫ್ರೆಂಡ್ಸ್ ಬನ್ನಿ. ಇವಾಗ ಎಲ್ಲ ಸ್ಕೂಲಿಗೆ ಬಿಟ್ಟು ಬಂದು ನಾನು ತಿಂಡಿ ಮಾಡಿದೆ. ಇವತ್ತು ಕರೆಂಟ್ ಇರಲಿಲ್ಲಲ್ವಾ. ಕರೆಂಟ್ ಆಮೇಲೆ ಬಂತು. ಸ್ನಾನಕ್ಕೆಲ್ಲ ಬಿಸಿನೀರಿರಲಿಲ್ಲ. ಆಮೇಲೆ ಅದಕ್ಕೆ ತಿಂಡಿ ಎಲ್ಲ ಮಾಡಾದ್ಮೇಲೆ ಕರೆಂಟ್ ಬಂತು. ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದೆ ಶನಿವಾರ. ಇವತ್ತು ಬೆಳ್ಳುಳ್ಳಿ ಎಲ್ಲ ಬಿಸಿಲು ಚೆನ್ನಾಗಿ ಬಂದಿತ್ತು. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಒಣಗಾಕ್ಬಿಟ್ಟು ಬತ್ತಾಳಮ್ಮ. ನಾನು 2:45 1 ಗಂಟೆ ಹಂಗೆ ಬತ್ತಾಳೆ. ಅಷ್ಟೊತ್ತು ಕರ್ಕೊಂಬರೋಣ ಅಂತ. ಮನಿ ಪ್ಲಾಂಟು ಹೆಗ್ಣ ಕಡ್ದುಬಿಟ್ವಾ. ಈಗ ಮಧ್ಯೆ ಎಳೆಯೋಣ ಅಂದರೆ ಎಳೆಯೋಕ್ಕೆ ಆಗೋಲ್ಲ. ಎಲ್ಲ ಬಿಚ್ಕೊಂಡ್ಬಿಡ್ತವೆ. ಅದಕ್ಕೆ ನಾನು ಎಲ್ಲೆಲ್ಲಿ ಎಣ್ಣೆಲೆ ಆಯ್ತಾವೋ ಅಲ್ಲಿ ಕಿತ್ತಾಕ್ಬಿಟ್ಟು ರಾತ್ರಿ ಹೊತ್ತು ಫುಲ್ಲು ಚೀಲ ಕಟ್ಬಿಡ್ತೀನಿ ಅಲ್ಲಿವರೆಗೂ. ನಾನು ತುಂಬ ಇಷ್ಟಪಟ್ಟು ಬೆಳೆಸೋ ಗಿಡ ಇದು. ಚೆನ್ನಾಗಿ ಬಂತು ಫ್ರೆಂಡ್. 1 ವರ್ಷಕ್ಕೆ ಈ ಥರ ಬಂದಿತ್ತು. ಹೆಗ್ಣ ನನ್ನ ಮಗನ ಕಡ್ದಾಕ್ಬಿಟ್ಟು ಏನು ಮಾಡೋದು. ಬನ್ನಿ, ಈಗ ಅಮ್ಮು ಕರ್ಕೊಂಬಂದು ಚಿಕ್ಕ ಪಾತ್ರೆಯಲ್ಲಿ ನಮ್ಮಿಬ್ಬರಿಗೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಮುದ್ದೆ ಕುದಿ ಹಾಕಿದ್ದೀನಿ. ಮೊಳಕೆ ಸಾರು ಐತೆ. ಅದಕ್ಕೇನೆ ಸಾಂಬಾರಿಗೆ ಬಿಸಿ ಮುದ್ದೆ ಸಾಕಾಗಿರ್ತದೆ. ಪಲ್ಯ ಎಲ್ಲ ಐತೆ ಬೆಳಗ್ಗೆದೆಯಾ. ಮುದ್ದೆ ಮಾಡಿಕೊಡೋಣ. ಸಿರಪ್ ಎಲ್ಲ ಕುಡ್ದು ಮಾಡೋಳಲ್ಲ, ಬಿಸಿ ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಿಕ್ಕ ಪಾತ್ರೆ ಮುದ್ದೆ ಮಾಡ್ತಾಯಿದ್ದೀನಿ. ಎಣ್ಣೆ ಪಾರ್ಟಿ ಮಾಡ್ತಾರಲ್ಲ ಅನ್ಕೋತಾಳೆ. ನಾವು ಮಳೆ ಹೋಯ್ತಾರೆ ಮಾತ್ರ ಇನ್ಮೇಲೆ ನೆಲ ಕೊರಿಯುತ್ತೆ ಬರುತ್ತೆ. ಅದರಿಂದ ನಾವು ಚಾಪೆ ಹಾಸ್ಕೊಂಡೆ ಊಟ ಮಾಡೋದು. ನೆಲ ಕೊರಿತದೆ ನಮಗೆ. ಊಟ ಎಲ್ಲ ಹಾರೋಯ್ತದೆ ಅಂತ ನಾವು ಅದಕ್ಕೆ ಬೇಕಾ ಎಣ್ಣೆ ಇರ್ತಾಳೆ. ಎಣ್ಣೆ ಪಾರ್ಟಿ ಮಾಡ್ತಾವಳೆ. ಅದಕ್ಕೆ ನಾನು ಹಾಯ್ಕೊಂಡು ಹೋಗ್ತೀನಿ ತಟ್ಟೆಗೆ. ಬನ್ನಿ ಎಲ್ಲ ಊಟ ಮಾಡೋಣ. ಇವಾಗ ನಾನು ಊಟ ಕೂತ್ಕೊತಾ ಇದ್ದೀವಿ. ಊಟ ಮಾಡ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾಳೆ. ಬಂದಾಳಲ್ಲ ಈಗ. ಊಟ ಮಾಡ
ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದೀವಿ ಇವತ್ತು ಅವಳು ನಾನು ಅದಕ್ಕೆ ಹೇಳ್ತಾಳೆ. ಫ್ರೆಂಡ್ಸ್ ಅಮ್ಮ ಈಗ ಮೆಣಸಿನ್ಕಾಯಿ ಎತ್ಕೋತವ್ರೆ. ಬನ್ನಿ ಮೆಣಸಿನ್ಕಾಯಿ ಎತ್ಕೊಂಡಿದ್ನಲ್ಲ, ಮಳೆ ಬರಂಗಾಗೈತಿ. ಮೆಣಸಿನ್ಕಾಯಿ ಎಲ್ಲ ಎತ್ಕೊಂಡಿ ಬೈಲ್ ಆನ್ ಮಾಡಿಡು. ಬನ್ನಿ ಮೆಣಸಿನ್ಕಾಯಿಲ್ಲ ಒಣಗವೆ, ಎಲ್ಲ ಕವರ್ ಬಾಕ್ ಮಾಡಿಸ್ತೀನಿ. ನಾಳೆಗೊಂದು ದಿವಸ ಹಾಕ್ಬಿಟ್ಟು ನಾಳೆಗೊಂದು ದಿವಸ ಹಾಕಿ ತೊಟ್ಟೆಲ್ಲ ಕಟ್ ಮಾಡಿ ಇಟ್ಕೊತೀನಿ ನಾನು. ಸಾಂಬಾರು ಬಾಕ್ಸ್ ಇಟ್ಬಿಡ್ತೀನಿ. ಇದೇನು ಗೊತ್ತಾ ಇದು ರೋಸ್ ಪೆಟಲ್ ಬರುತ್ತಲ್ಲ, ಅದು ಪನ್ನೀರ್ ರೋಸ್ ಅಂತಾರಲ್ಲ, ಅಲ್ಲಿ ಹಾಕಿದ್ದೀವಿ ನೋಡಿ. ಅದ್ರದ್ದು ನಾವು ಏನು ಮಾಡ್ತೀವಪ್ಪ ಅಂದರೆ ದೇವರಿಗೆಲ್ಲ ಮುಟ್ಸಿರ್ತೀವಲ್ವ, ಅವನ್ನ ತೆಗೆದ್ಬಿಟ್ಟು ಒಣಗಿಸ್ಕೊತೀವಿ. ಹಿಂಗೆ ಬೀಟ್ರೋಟ್ನ ತುರಿದ್ಬಿಟ್ಟು ಒಣಗಿಸ್ಕೊತೀವಿ. ಬೀಟ್ರೋಟ್ ನಾವು ತಿನ್ನಲ್ಲ, ನಮಗೆ ಬೇಜಾರು. ಬೀಟ್ರೋಟ್ ಕಂಡ್ರೇ ಆಗೋಲ್ಲ. ನಮ್ಮ ಊರಾಳಿಗೂ ಅಷ್ಟೇ ಪಲ್ಯ ಮಾಡಲ್ಲ ನಾವು. ಇದನ್ನು ಇದು ಮಾಡ್ತೀವಿ. ಅದನ್ನು ಇದನ್ನು ಎಲ್ಲ ಒಣಗಿಸ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಿಬಿಟ್ಟು ನೀರಿಗೆ ಹಾಕೊಂಡು ಕುಡಿತೀವಿ ನಾವು. ಚೆನ್ನಾಗಿರುತ್ತೆ ಫ್ಲೇವರ್ ಎಲ್ಲ, ತುಂಬ ಒಳ್ಳೆಯದಿದೆ. ಫ್ರೆಂಡ್ಸ್ ಬನ್ನಿ, ಇವಾಗ ಮಲಗಿದ್ದೋ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಇವಾಗ ಎದ್ದು ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀವಿ. ತಲೆಗೆ ಎಲ್ಲ ಕಸವೆಲ್ಲ ಗುಡಿಸ್ಬಿಟ್ಟು ಕೂತ್ಕೊಂಡು ಎಣ್ಣೆ ಇಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇವತ್ತು ರಾಯರದು ಧಾರಾವಾಹಿ ಬರುತ್ತಲ್ವ 6 ಗಂಟೆಗೆ, ಅದು ನೋಡೋಣ ಅಂದ್ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡಿದ್ದು ಕೊಬ್ಬರಿ ಎಣ್ಣೆ ಇಕ್ಕೊಂಡು ಪೂಜೆ ಎಲ್ಲ ಮಾಡಿ ಇವಾಗ ಕೂತ್ಕೊಂಡು ರಾಯರು ನೋಡೋಕ್ಕೆ. ಪಾಪ ರಾಯರ ಅಲ್ಲೇ ಸರಸ್ವತಮ್ಮನ ಬಿಟ್ಬಿಟ್ಟು ಮಠಕ್ಕೆ ಹೋಗ್ಬಿಟ್ಟವ್ರೆ ಸನ್ಯಾಸ ದೀಕ್ಷೆ ತಗೊಳ್ಳೋಕ್ಕೆ. ಅವ್ರ ಅಮ್ಮನ ಕೇಳ್ತಾ ಐತೆ, ಮಗು ಅಳ್ತಾ ಇದ್ದಾರೆ ಪಾಪ. ಇಷ್ಟೊಂದು ಚೆನ್ನಾಗಿದ್ರು ಗಂಡ ಹೆಂಡ್ತಿ, ಇವಾಗ ಹೆಂಗಾಗೋಯ್ತೆ ನೋಡಿ ಎಲ್ಲ. ಅದಕ್ಕೆ ದೇವ್ರು ಏನೇನು ಕೊಡ್ತಾನೋ ಅದನ್ನು ತಗೋಬೇಕನ್ನೋದು ಇದಕ್ಕೆ. ಅದಕ್ಕೆ ಫ್ರೆಂಡ್ಸ್ ವಿಡಿಯೋ ಫುಲ್ಲು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತು ಸೊಪ್ಪಿನ ಪಲ್ಯ ಎಲ್ಲ ಮಾಡಿದ್ದು ಚೆನ್ನಾಗಿ ಬಂದಿತ್ತು. ಆ ಥರ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇವತ್ತು ಶನಿವಾರ ಸಾಂಬಾರೆಲ್ಲ ಇತ್ತಲ್ವ, ಅದಕ್ಕೆ ಪಲ್ಯ ಮಾಡಿದೆ. ಬೆಳಗ್ಗೆ ಅನ್ನ ಮಾಡ್ಕೊಂಡು ಇಷ್ಟೇ ಇವತ್ತು ವಿಡಿಯೋ. ವಿಡಿಯೋಗಳು ಇಷ್ಟ ಆದರೆ ಹೇಳಿದ್ನಲ್ಲ ಫ್ರೆಂಡ್ಸ್, ಒಂದು ಬೆಲ್ ಐಕನ್ ಕಾಣುತ್ತಲ್ಲಿ ಗಂಟೆ ಥರದ್ದು, ಅದನ್ನು ನೋಡಿರಿ. ಅದು ಎಲ್ಲರೂ ಇಷ್ಟಪಟ್ಟು ನೋಡಿ ನಮ್ಮದೂ ಧಾರಾವಾಹಿ ಇದನ್ನು ಲಾಗ್ನ. ಇನ್ನೇನಿಲ್ಲ, ಅಮ್ಮ ಜೊತೆ ಹಂಗೆ ತಮಾಷೆ ಮಾಡ್ಕೊಂಡು ಆಟ ಆಡ್ಕೊಂಡು ಮಲಗ್ದು. ಈಗ ಎದ್ದು ಎಲ್ಲ ಕೆಲಸ ಮಾಡಿ ರಾಯರು ನೋಡ್ಕೊಂಡು, ಮತ್ತು ಬೀಟ್ರೋಟ್ ಪೌಡ್ರನ್ನ ಮಾಡಿದ್ನಲ್ವ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ಅದನ್ನು ನೀರಿಗೆ ಹಾಕೊಂಡು ಕುಡಿತೀವಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಆ ಥರ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.